ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ಸ್ನೇಹಿತರೆ, ಜ್ಯೋತಿಷ ಜಾಗೃತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಈ ದಿನ ವಿಶೇಷವಾಗಿ ಒಂದು ವಾಸ್ತುವಿನ ವಿಚಾರವನ್ನ ನಿಮ್ಮ ಮುಂದೆ ತಂದಿದ್ದೀನಿ. ಈ ವಾಸ್ತುವಿನ ವಿಚಾರ ಯಾಕೆ? ಮನೆಯಲ್ಲಿ ಗಂಡ ಹೆಂಡತಿಯರ ಬಗ್ಗೆ ಮಧ್ಯದಲ್ಲಿ ವಿಪರೀತ ಮನಸ್ತಾಪಗಳು ಅಥವಾ ಯಾವುದೇ ಒಬ್ಬ ಮೂರನೇ ವ್ಯಕ್ತಿ ಗಂಡ ಹೆಂಡತಿ ಮಧ್ಯೆ ಬಂದು, ಅಥವಾ ಅತ್ತೆ ಆಗಿರ್ಬೋದು, ಮಾವ ಆಗಿರ್ಬೋದು, ಈ ರೀತಿಯಾಗಿ ಬಂದು ಮೂಗು ತೋರಿಸಿ ಸಂಸಾರವನ್ನ ಹಾಳು ಮಾಡುವಂತಹ ಸನ್ನಿವೇಶಗಳು ಈಗಿನ ಕಾಲದಲ್ಲಿ ಸರ್ವೇ ಸಾಮಾನ್ಯ. ಹೆಚ್ಚಿನ ಮನೆಗಳಲ್ಲಿ ನಾವು ಇದೇ ರೀತಿಯಾಗಿ ನೋಡಬಹುದು. ಅಥವಾ ಅಪ್ಪ ಅಮ್ಮ ಸಪ್ರೇಟ್ ಆಗಿರೋದು, ಗಂಡ ಹೆಂಡತಿ ಸಪ್ರೇಟ್ ಆಗಿರೋದು, ಈ ರೀತಿ ಆಗುವಂತೆಲ್ಲ ಒಂದು ಸಮಸ್ಯೆಗಳು ಉಂಟಾಗಿರ್ತವೆ. ಈ ರೀತಿಯಾಗಿ ಉಂಟಾಗುವಂತಹ ಸಮಸ್ಯೆಗಳಿಗೆ ಪರಿಹಾರ ವಾಸ್ತುವಿನಲ್ಲಿ ಯಾವ ರೀತಿಯಾದ ದೋಷ ಇದ್ರೆ ಫಸ್ಟ್ ಈ ರೀತಿಯಾದ ಸಮಸ್ಯೆಗಳು ಉಂಟಾಗ್ತವೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ಸಮಸ್ಯೆಗಳು ಅಪ್ಪಿತಪ್ಪಿ ನಿಮ್ಮ ಮನೆಯಲ್ಲಿ ನೀವು ಈ ರೀತಿಯಾದ ನಾನು ಏನು ಹೇಳಿರ್ತೀನಿ ಇಲ್ಲಿ, ಈ ಪ್ರಾಬ್ಲಮ್ ವಾಸ್ತುನಲ್ಲಿ ನಿಮ್ಮ ಮನೆಯಲ್ಲಿ ನಡೀತಿದ್ಯಾ ನೋಡ್ಕೊಳ್ಳಿ ಅಂತ. ಸೊ ಅದನ್ನ ನೀವು ಅಬ್ಸರ್ವ್ ಮಾಡಿ ನೋಡಿದ್ಯಾ ಆದ್ರೆ ಖಂಡಿತವಾಗ್ಲೂ ನಿಮ್ಗೆ ಆ ಒಂದು ಪ್ಲೇಸ್ ನ ನೀವು ಕ್ಲೀನ್ಸ್ ಮಾಡೋದ್ರಿಂದ ಆಗಿರ್ಬೋದು, ಅಥವಾ ಒಂದು ವಸ್ತುವನ್ನ ಇಡೋದ್ರಿಂದ ಅಥವಾ ತೆಗೆಯೋದ್ರಿಂದ ಆಗಿರ್ಬೋದು, ಖಂಡಿತವಾಗ್ಲೂ ನಿಮ್ಮ ಸಂಸಾರದಲ್ಲಿ, ದಾಂಪತ್ಯ ಜೀವನದಲ್ಲಿ ನಿಮಗೆ ಸುಖ, ಶಾಂತಿ, ನೆಮ್ಮದಿ ಇರುತ್ತೆ. ಯಾವುದೇ ರೀತಿಯಾದ ಮನಸ್ತಾಪಗಳು, ಕಲಹಗಳು ಇರೋದಿಲ್ಲ ಅಂತ ಹೇಳ್ತಾ, ಇಲ್ಲಿ ನಾವು ನೋಡ್ಬೇಕಾಗಿರೋದು ವಿಶೇಷವಾಗಿ ಈಸ್ಟ್, ವೆಸ್ಟ್, ನಾರ್ತ್, ಸೌತ್ ಅಂತ ಬರ್ತಿದ್ದೀನಿ. ಯಾವಾಗ್ಲೂ ಗಂಡ ಹೆಂಡತಿ ಮಲಗುವಾಗ ಸೌತ್ ವೆಸ್ಟ್ ಅಥವಾ ನಾರ್ತ್ ವೆಸ್ಟ್ ಕಾರ್ನರ್ ನಲ್ಲೇ ಇರಬೇಕು. ಯಾವುದೇ ಕಾರಣಕ್ಕೆ ಅಗ್ನಿ ಮೂಲೆಯಲ್ಲಿ ಆಗ್ಲಿ, ಈಶಾನ್ಯ ಮೂಲೆಯಲ್ಲಿ ಮಲಗಬಾರ್ದು. ಈ ಅಗ್ನಿ ಮೂಲೆಯಲ್ಲಿ ಅಥವಾ ಈಶಾನ್ಯ ಮೂಲೆಯಲ್ಲಿ ಮಲಗೋದ್ರಿಂದ ಏನಾಗುತ್ತೆ ಅಂದ್ರೆ ಮನಸ್ಸು ಸ್ಥಿರತೆ ನಿಲ್ಲೋದಿಲ್ಲ, ಬಹಳ ಕಷ್ಟ ಅನುಭವಿಸ್ಬೇಕಾಗತ್ತೆ. ಏನೇ ಯೋಚನೆ ಮಾಡಕ್ ಹೋದ್ರು 2 ನಿಮಿಷಕ್ಕೆ ಬೇರೆ ರೀತಿಯಾದ ಯೋಚನೆಗಳು ಬರ್ತವೆ. ಸೊ ಆ ರೀತಿ ಯೋಚನೆಗಳೆಲ್ಲ ತಪ್ಪಿಸ್ಕೊಬೇಕು ಅಂದ್ರೆ ಫಸ್ಟ್ ಆಪ್ಷನ್ ಬಂದು ಸೌತ್ ವೆಸ್ಟ್. ಸೌತ್ ವೆಸ್ಟ್ ನಲ್ಲೇ ಯಾವಾಗ್ಲೂ ಗಂಡ ಹೆಂಡತಿ ಮಲಗಬೇಕು. ಯಾರು ಮನೆಯಲ್ಲಿ ದುಡಿತಾ ಇರ್ತಾರೆ ಅವರು ಸೌತ್ ವೆಸ್ಟ್ ನಲ್ಲೇ ಮಲಗಬೇಕು. ಎಷ್ಟೋ ಜನ ಹೇಳ್ತಾರೆ ಹಿರಿಯರು ಸೌತ್ ವೆಸ್ಟ್ ನಲ್ಲೇ ಮಲಗಬೇಕು ಅಂತ. ನಾನು ಹೇಳೋದೇನಂದ್ರೆ, ಯಾರು ಮನೆಗೆ ಕಷ್ಟಪಟ್ಟು ದುಡಿತಾ ಇರ್ತಾರೆ, ಯಾರು ಮನೆ ನಡೆಸ್ತಾ ಇರ್ತಾರೆ, ಅವರು ಸೌತ್ ವೆಸ್ಟ್ ನಲ್ಲಿ ಮಲ್ಕೊಬೇಕು ಅಂತ ನಾನು ಹೇಳ್ತೀನಿ. ಹಾಗೆ ಗಂಡ ಹೆಂಡತಿ ಸಂಸಾರ ಮಾಡುವಾಗ ಸೌತ್ ವೆಸ್ಟ್ ನಲ್ಲಿ ಮಲ್ಕೊಳ್ಳೋದು ಬಹಳ ಉತ್ತಮ ಆಗುತ್ತೆ. ಅದು ಫಸ್ಟ್ ಆಪ್ಷನ್. ಸೆಕೆಂಡ್ ಆಪ್ಷನ್ ನಾರ್ತ್ ವೆಸ್ಟ್ ಕಾರ್ನರ್ ಅಲ್ಲೂ ರೂಮ್ ನ ಮಾಡ್ಕೊಂಡು ಆ ರೂಮ್ ನಲ್ಲೂ ನೀವು ಸೌತ್ ವೆಸ್ಟ್ ಝೋನ್ ಆಯ್ಕೆ ಮಾಡ್ಕೊಬೇಕಾಗತ್ತೆ. ಇದೊಂದು ಆದ್ರೆ ನಿಮ್ಮ ಸಂಸಾರದಲ್ಲಿ ಮೂರನೆಯವರ ಹಸ್ತಕ್ಷೇಪ ಆಗ್ತದೆ. ಯಾರೋ ಬರ್ತಾ ಇದ್ದಾರೆ, ಮೂರನೆಯವರು ಮೂಗ್ ತೋರಿಸಿ ಗಂಡ ಹೆಂಡತಿ ಮಧ್ಯೆ ತಂದಿಟ್ಟು ತಮಾಷೆ ನೋಡ್ತಾ ಇದ್ದಾರೆ ಅಂದ್ರೆ ಫಸ್ಟ್ ನೀವು ನೋಡ್ಬೇಕಾಗಿರೋ ಮಿರರ್. ನೀವು ಮಲ್ಕೊಳ್ಳೋ ಅಂತ ಹಾಸಿಗೆ ಎದುರಿಗೆ ಇಲ್ಲಿ ಏನಾದ್ರು ಮಿರರ್ ಇದೆ, ಈ ಜಾಗದಲ್ಲಿ ಮಿರರ್ ಇದೆ ಅಥವಾ ಈ ಜಾಗದಲ್ಲಿ ಮಿರರ್ ಇದೆ, ಫಸ್ಟ್ ಆ ಮಿರರ್ನ ನೀವು ತೆಗಿಬೇಕಾಗುತ್ತೆ. ಆ ಮಿರರ್ ತೆಗೆಯೋದ್ರಿಂದ ನಿಮ್ಮ ಸಂಸಾರದಲ್ಲಿ ಮೂರನೆಯವರ ಹಸ್ತಕ್ಷೇಪ ಆಗೋದು ಕಡಿಮೆ ಆಗುತ್ತೆ. ಜೊತೆಗೆ ನಿಮ್ಮ ಮನಸ್ಸಿನಲ್ಲಿ ಬೇಡದಿರುವಂತಹ ಯೋಚನೆಗಳು ವಿಪರೀತ ಬರ್ತಾ ಇದೆ ಅಂದ್ರೆ ಖಂಡಿತವಾಗ್ಲೂ ಓಲ್ಡ್ ಐಟಮ್ಸ್ ನೀವೇನಾದ್ರು ನಿಮ್ಮ ರೂಮ್ ನಲ್ಲಿ ಇಟ್ಟಿದ್ರೆ, ನೀವು ಮಲ್ಕೊಳ್ಳೋ ಜಾಗದಲ್ಲಿ ಓಲ್ಡ್ ಐಟಮ್ಸ್ ಇಟ್ಟಿದ್ರೆ ಆ ಓಲ್ಡ್ ಐಟಮ್ಸ್ ನ ನೀವು ರೂಮ್ ನಿಂದ ರಿಮೂವ್ ಮಾಡ್ಬೇಕಾಗತ್ತೆ. ಅಪ್ಪಿತಪ್ಪಿ ನೀವು ದೇವರ ಫೋಟೋ ಇಟ್ಟಿದ್ರೆ ನೀವು ನಿಮ್ಮ ರೂಮ್ ನಲ್ಲಿ ನೀವು ಡಿವೋರ್ಸ್ ತನಕ ಹೋಗ್ಬೋದು. ಅಷ್ಟು ಮಟ್ಟಕ್ಕೆ ಸೀರಿಯಸ್ ಆಗುವಂತಹ ಸಿಚುವೇಶನ್ಸ್ ಕೂಡ ಕ್ರಿಯೇಟ್ ಆಗುವಂತಹ ಸಾಧ್ಯತೆಗಳಿರುತ್ತೆ. ಸೊ ಹಾಗಾಗಿ ದೇವರುಗಳ ಫೋಟೋ, ವಿಶೇಷವಾಗಿ ಹೆಣ್ಣು ದೇವತೆಗಳು ಅಥವಾ ಶಕ್ತಿ ದೇವತೆಗಳ ಫೋಟೋ ನಿಮ್ಮ ರೂಮ್ ನಲ್ಲಿ, ನೀವು ಮಲಗುವಂತಹ ಕೋಣೆಯಲ್ಲಿ ನಾವು ಇಟ್ಟಿದ್ರೆ ಖಂಡಿತವಾಗ್ಲೂ ಅದನ್ನ ತೆಗೆದುಹಾಕಿ. ಆಮೇಲೆ ಇನ್ನೊಂದು ಫೋಟೋ ವಿಚಾರ ಅಂತ ಹೇಳಿದಾಗ, ಒಬ್ರೇ ಇರ್ತಾರೆ, ಖಂಡಿತವಾಗ್ಲಿ ಅಂತವ್ರ ಫೋಟೋ ಇಡಬೇಡಿ. ಒಂದು ಫೋಟೋದಲ್ಲಿ ಒಬ್ರೇ ಇರಬಾರ್ದು, ಫುಲ್ ಫ್ಯಾಮಿಲಿ ಇರಬೇಕು. ಇಬ್ಬರು ಇರಬೇಕು ಅಥವಾ ಫುಲ್ ಫ್ಯಾಮಿಲಿ ಇರಬೇಕು. ಯಾವುದೋ ಒಂದೇ ಒಂದು ಕುದುರೆ ಹಾಕೋದು, ಒಂದೇ ಒಂದು ಹಂಸದ ಫೋಟೋ ಹಾಕೋದು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಈ ರೀತಿಯಾದ ತಪ್ಪುಗಳನ್ನ ನೀವು ದಯವಿಟ್ಟು ಮಾಡಕ್ ಹೋಗ್ಬಿಡಿ. ಜೋಡಿ ಹಂಸಗಳ ಫೋಟೋ ಹಾಕಿ, ಜೋಡಿ ಫೋಟೋಗಳನ್ನ ಹಾಕಿ ಆದಷ್ಟು ರೂಮ್ ನಲ್ಲಿ ಅಂತ ಹೇಳ್ತಾ, ನೆಕ್ಸ್ಟ್ ನಿಮ್ಮ ರೂಮ್ ನಲ್ಲಿ ಯಾವುದೇ ಕಾರಣಕ್ಕೂ ಬ್ಲಾಕ್ ಕಲರ್ ಮತ್ತೆ ಡಾರ್ಕ್ ಕಲರ್ಸ್ ನ ಬಳಸಬೇಡಿ. ನೀವು ಬ್ಲಾಕ್ ಕಲರ್ ಆದಷ್ಟು, ಈಗ ಗೋಡೆಗೆ ಬ್ಲಾಕ್ ಕಲರ್ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ಬ್ಲಾಕ್ ಕಲರ್ದು ಬ್ರಿಕ್ ಡಿಸೈನ್ ಹಾಕ್ಸೋದು ಅಥವಾ ಒಣಗೋಗಿರೋ ಮರದ ಡಿಸೈನ್ ಗಳು ಹಾಕ್ಸೋದು, ಈ ರೀತಿ ಎಲ್ಲ ಮಾಡೋದ್ರಿಂದ ನಿಮ್ಗೆ ಖಂಡಿತವಾಗ್ಲೂ ಅಲ್ಲಿ ತೊಂದರೆ ಆಗುತ್ತೆ ನಿಮ್ಮ ಸಂಸಾರದಲ್ಲಿ. ಮತ್ತೆ ಕಪ್ಪು ಮೂಡತ್ತೆ, ನೀವು ನ್ಯೂಟ್ರಲ್ ಗೆ ಹೋಗುವಂತ ಸಾಧ್ಯತೆಗಳಿರುತ್ತೆ. ಯಾಕಪ್ಪ ನಂಗೆ ಜೀವನ ಬೇಕು ಅನ್ನುವಂತ ಒಂದು ಸಾಧ್ಯತೆ, ಮನಸ್ಸಿನ ಸ್ಥಿತಿನೂ ಕೂಡ ಬರುವಂತಹ ಸಾಧ್ಯತೆಗಳಿರುತ್ತೆ. ಆಮೇಲೆ ಸೌತ್ ವೆಸ್ಟ್ ಕಾರ್ನರ್ ನಲ್ಲಿ, ಅಂದ್ರೆ ನಾನು ಇಲ್ಲೇನ್ ತೋರಿಸ್ತಾ ಇದ್ದೀನಿ, ಈ ಕಾರ್ನರ್ ಅಲ್ಲಿ ಯಾವುದೇ ಕಾರಣಕ್ಕೂ ಟಾಯ್ಲೆಟ್ ಬಾತ್ರೂಮ್ ಬರಬಾರ್ದು. ಆ ಜಾಗದಲ್ಲಿ ಟಾಯ್ಲೆಟ್ ಬಾತ್ರೂಮ್ ಬಂದ್ರು ಅನಾರೋಗ್ಯಕ್ಕೆ ಈಡಾಗ್ತೀರಾ. ಅನಾವಶ್ಯಕವಾಗಿ ಹೆಚ್ಚು ಹಣಗಳು ಖರ್ಚಾಗ್ತವೆ, ಮನಸ್ತಾಪಗಳು ಜಾಸ್ತಿ ಆಗ್ತವೆ. ಮತ್ತೆ ಈಗ ವಿಶೇಷವಾಗಿ ಏನ್ ಮಾಡ್ತಾರೆ, ಎಲ್ಲರೂ ಅಂಡರ್ ಬೆಡ್ ಸ್ಟೋರೇಜ್ ಮಾಡಿಸ್ಬಿಡ್ತಾರೆ. ಬೆಡ್ಶೀಟ್ ಇಡೋಣ, ಬ್ಲಾಂಕೆಟ್ ಇಡೋಣ ಅಂತ ಹೇಳ್ಬಿಟ್ಟು ಮಾಡಿಸ್ಕೊಂಡ್ಬಿಡ್ತಾರೆ. ಆಮೇಲೆ ಅಲ್ಲಿ ಬೇಡದಿರೋ ವಸ್ತುಗಳೇ ಆದಷ್ಟು ತುಂಬಿಸ್ಬಿಡ್ತಾರೆ ಹೆಚ್ಚಾಗಿ. ಸೊ ಇದರಿಂದನೂ ಕೂಡ ಗಂಡ ಹೆಂಡತಿ ದಾಂಪತ್ಯದಲ್ಲಿ ಸಮಸ್ಯೆಗಳು ಉಂಟಾಗುವಂತಹ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಅಂಡರ್ ಬೆಡ್ ಸ್ಟೋರೇಜ್ ನ ಆದಷ್ಟು ಅವಾಯ್ಡ್ ಮಾಡಿ. ಬೆಡ್ ಕೆಳಗಡೆ ಅಂದ್ರೆ ಮಂಚದ ಕೆಳಗಡೆ ಖಾಲಿ ಸ್ಪೇಸ್ ಇರಲಿ, ಈಸಿಯಾಗಿ ಕ್ಲೀನ್ ಮಾಡ್ಕೊಬೇಕು, ಕಸ ಗುಡಿಸೋದಕ್ಕೆ, ಒರೆಸೋದಕ್ಕೆ ಎಲ್ಲ ಅನುಕೂಲ ಮಾಡ್ಕೊಬೇಕು. ಈ ರೀತಿಯಾದ ಒಂದು
ವಾತಾವರಣವನ್ನ ನೀವು ಸೃಷ್ಟಿ ಮಾಡ್ಕೊಳ್ಳಿ. ಅಂದ್ರೆ ಇಲ್ಲಿ ಮಿರರ್ ಇಡೋ ಹಾಗಿಲ್ಲ, ಓಲ್ಡ್ ಐಟಮ್ಸ್ ಇಡೋ ಹಾಗಿಲ್ಲ, ದೇವರ ಫೋಟೋಗಳು ಇಡಬಾರ್ದು, ಅಥವಾ ಒಂಟಿ ಮನುಷ್ಯ ಅಥವಾ ಒಂಟಿ ಪ್ರಾಣಿಗಳ ಫೋಟೋಗಳನ್ನ ಇಡಬೇಡಿ. ಬ್ಲಾಕ್ ಮತ್ತೆ ಡಾರ್ಕ್ ಕಲರ್ಸ್ ನ ಆದಷ್ಟು ಬಳಸಬೇಡಿ. ಸೌತ್ ವೆಸ್ಟ್ ನಲ್ಲಿ ಟಾಯ್ಲೆಟ್ ಬಾತ್ರೂಮ್ ಅವಾಯ್ಡ್ ಮಾಡಿ ಕಂಪ್ಲೀಟ್ ಆಗಿ. ಅಂಡರ್ ಬೆಡ್ ಸ್ಟೋರೇಜ್ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಿ. ಈಗಿನ ಟ್ರೆಂಡ್ ಆಗಿರ್ಬೋದು, ಜಾಗ ಉಳಿಯುತ್ತೆ ಅನ್ನೋ ಒಂದು ಉದ್ದೇಶ ಆಗಿರ್ಬೋದು, ಏನ್ ಬೇಕಾದ್ರೂ ಮಾಡಿಸ್ಕೊಂಡಿರ್ಬೋದು, ದಯವಿಟ್ಟು ಅದನ್ನ ಮಾಡೋದಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ, ಸೊ ಇಷ್ಟನ್ನ ನೀವು ಫಾಲೋ ಮಾಡಿ, ಖಂಡಿತವಾಗಿ ನಿಮ್ಮ ದಾಂಪತ್ಯ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಇರುತ್ತೆ ಅಂತ ಹೇಳ್ತಾ, ಮುಂದಿನ ವಿಡಿಯೋ ಹೊಸ ಕಂಟೆಂಟ್ ಒಳಗೆ ಬರ್ತೀನಿ. ಅಲ್ಲಿವರೆಗೂ ಅದೇ ನಿಮಗೆ ಸುಖ ಶಾಂತಿ ನೆಮ್ಮದಿ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನ ಸುಖಿನೋ ಭವಂತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ಯಾ? ವಿಡಿಯೋಗೊಂದು ಲೈಕ್ ಕೊಡಿ, ಕೆಳಗಡೆ ಓಂ ವಾಸ್ತು ಪುರುಷಾಯ ಅಂತ ಹೇಳಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು. ಹರೇ ರಾಮ.